ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಚಕ್ರದವರು ಪ್ರಣಯದ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಹಾಗೂ ಸುಂದರ ಅನುಭವವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಅಂತಹ ವ್ಯಕ್ತಿಗಳನ್ನು ನಿಮ್ಮ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡರೆ ಉತ್ತಮ ಲೈಂಗಿಕ ಅನುಭವ ಪಡೆಯಬಹುದು ಎಂದು ಹೇಳಲಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಚಾರದಲ್ಲಿ ಎಲ್ಲರಿಗಿಂತ ಮುಂದಿರುವಂತಹ ರಾಶಿ ಕನ್ಯಾ ರಾಶಿ ಬಗ್ಗೆ ನಿಮಗೆ ಹೇಳುವುದಕ್ಕೆ ಹೊರಟಿದ್ದು, ಕನ್ಯಾ ರಾಶಿಯಲ್ಲಿ ನೀವು ಕೂಡ ಇದ್ರೆ ನಿಮ್ಮ ಬಗ್ಗೆ ಇರುವಂತಹ ಜ್ಯೋತಿಷ್ಯ ಶಾಸ್ತ್ರದ ವಿಚಾರಗಳನ್ನ ತಿಳಿದುಕೊಳ್ಳಬಹುದಾಗಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋ ಮೂಲಕ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲೈಂಗಿಕತೆಯ ವಿಚಾರದಲ್ಲಿ ಹೆಚ್ಚು ಬಲಿಷ್ಠ ಆಗಿರುವಂತಹ ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕನ್ಯಾ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಟೋ, ಪ ಮತ್ತು ಪಿ ಆಗಿದ್ದರೆ ಉತ್ತರ ನಕ್ಷತ್ರ, ಪು, ಶ, ನ ಮತ್ತು ಠ ಆದಲ್ಲಿ ಹಸ್ತ ನಕ್ಷತ್ರ ಹಾಗೂ ಪೆ, ಪೋ ಆಗಿದ್ದಲ್ಲಿ ಚಿತ್ತ ನಕ್ಷತ್ರ ಮತ್ತು ಕನ್ಯಾ ರಾಶಿ ಆಗುತ್ತದೆ. ಸೂಕ್ಷ್ಮ ಗಮನಿಕೆ. ಕನ್ಯಾ ರಾಶಿಯವರ ವೈಶಿಷ್ಟ್ಯ. ವಾಸ್ತವ ಏನು ಎಂದು ಗ್ರಹಿಸುವುದು ಇವರ ವೈಶಿಷ್ಟ್ಯ. ಕಾಯಕ ಪ್ರಜ್ಞೆ ಸ್ವಭಾವ ಸಹಜವಾಗಿ ಇರುತ್ತದೆ. ಅದರೊಂದಿಗೆ ಸಕಾಲದಲ್ಲಿ ತಮ್ಮ ಬುದ್ಧಿವಂತಿಕೆಯಿಂದ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಇವರ ಕಡೆಗೆ ಎಲ್ಲರೂ ತಿರುಗಿ ನೋಡುತ್ತಾರೆ. ದ್ವಾದಶ ರಾಶಿಗಳಲ್ಲಿ 12ನೇ ರಾಶಿಯಾದ ಕನ್ಯಾ ರಾಶಿ ಭೂಮಿಯ ಅಂಶವಾಗಿದೆ ಹಾಗೂ ಇದು ಬುಧ ಗ್ರಹದಿಂದ ಆಳಲ್ಪಡುತ್ತದೆ. ಭೂಮಿಯ ಅಂಶವಾದುದರಿಂದ ಈ ರಾಶಿಯ ಮಹಿಳೆ ಅಂತರ್ಗತವಾಗಿ ತಾರ್ಕಿಕವಾಗಿರುತ್ತಾರೆ. ಫ್ಯಾಂಟಸಿಗಿಂತ ಹೆಚ್ಚಾಗಿ ತನ್ನ ಆಲೋಚನೆಗಳ ಮೇಲೆ ವಾಸ್ತವವಾಗಿ ಮನಸ್ಸನ್ನು ಕೇಂದ್ರೀಕರಿಸುತ್ತಾರೆ. ಕನ್ಯಾ ರಾಶಿ ಮಹಿಳೆ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಉತ್ತಮ ಸಂಯೋಜನೆಯಾಗಿರುತ್ತಾರೆ. ಆದರೆ ವಿವೇಕದಿಂದ ಸ್ವಲ್ಪ ದೂರವಿರುವ ಇವರು ಯಾರೊಂದಿಗೂ ಹೆಚ್ಚು ಬೆರೆಯಲಾರರು. ಜನರನ್ನು ನಿಷ್ಕಪಟವಾಗಿ ನಂಬದಿರಲು ಕಾರಣ ಕನ್ಯಾ ರಾಶಿಯವರು ಹಲವಾರು ಬಾರಿ ನೋವು ಅನುಭವಿಸಿರುತ್ತಾರೆ. ಕನ್ಯಾ ರಾಶಿಯು ಪ್ರಾಮಾಣಿಕ, ಅವಲಂಬಿತ ಮತ್ತು ಕಠಿಣ ಪರಿಶ್ರಮದ ವ್ಯಕ್ತಿಯಾಗಿದ್ದರೂ ಸಹ ಇತರರೊಂದಿಗೆ ನಂಬಿಕೆಯನ್ನು ಬೆಳೆಸಬಹುದು. ಯಾರಾದರೂ ಸುಳ್ಳು ಹೇಳಿದಾಗ ಅಥವಾ ಅವರ ಲಾಭವನ್ನು ಪಡೆದಾಗ ಅವರು ಎಂದಿಗೂ ಜನರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಅವರ ಮಾತಿನ ಹಿಂದೆ ಅಡಗಿರುವ ಅರ್ಥವನ್ನು ಯಾವಾಗಲೂ ಹುಡುಕುತ್ತಾರೆ. ಇದು ಖಂಡಿತವಾಗಿಯೂ ಅವರ ಪ್ರಣಯ ಅಥವಾ ಸಾಮಾಜಿಕ ಸಾಧ್ಯತೆಗಳನ್ನು ಮಿತಿಗೊಳಿಸಿದರೂ ಸಹ. ಕನ್ಯಾ ರಾಶಿಯವರು ಪ್ರೀತಿಪಾತ್ರರಿಂದ ನೋವುಂಟು ಮಾಡುವ ಅಥವಾ ದ್ರೋಹವನ್ನು ಅನುಭವಿಸುವ ಬದಲು ಏಕಾಂಗಿಯಾಗಿರಲು ಬಯಸುತ್ತಾರೆ. ಅಂದರೆ ಮೋಸ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಅವರನ್ನು ದೂರ ಇಟ್ಟುಬಿಡುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ರಹಸ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಇವರ ಮನಸ್ಸಿನಲ್ಲಿ ಇರುವ ವಿಚಾರವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಬಹುತೇಕ ಎಲ್ಲಾ ವಿಚಾರಗಳ ಅರಿವು ಇರುತ್ತದೆ. ಬರಹದಲ್ಲಿ ಇವರಿಗೆ ಅದೃಷ್ಟವಿದೆ. ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಬಾಳುತ್ತಾರೆ. ಇವರಿಂದ ಕಲಿಯಬೇಕಾದ ವಿಚಾರಗಳು ಹಲವಾರು ಇರುತ್ತವೆ. ಕನ್ಯಾ ರಾಶಿಯವರು ತುಂಬಾ ಕುತೂಹಲ ಮತ್ತು ಮುಕ್ತ ಮನಸ್ಸಿನವರು. ಯಾವಾಗಲೂ ಹೊಸ ಅನುಭವಗಳನ್ನು ಬಯಸುತ್ತಾರೆ. ಈ ಪರಿಶೋಧನೆಯ ಪ್ರಜ್ಞೆ ಅವರ ಕನಸಿನ ಕ್ಷೇತ್ರಕ್ಕೆ ವಿಸ್ತರಿಸುತ್ತದೆ. ಅಲ್ಲಿ ಈ ರಾಶಿಚಕ್ರ ಚಿಹ್ನೆಯವರು ಲೈಂಗಿಕ ಕಲ್ಪನೆಗಳು ಸೇರಿದಂತೆ ವಿವಿಧ ಕಲ್ಪನೆಗಳನ್ನು ಹೊಂದಿರಬಹುದು. ಅವರ ಕ್ರಿಯಾಶೀಲ ಮನಸ್ಸು ಮತ್ತು ಮಾನಸಿಕ ಪ್ರಚೋದನೆಗಾಗಿ ಅವರು ಲೈಂಗಿಕ ಕನಸುಗಳನ್ನು ಕಾಣುವ ಸಾಧ್ಯತೆ ಹೆಚ್ಚಿರುತ್ತದೆ. ಕನ್ಯಾ ರಾಶಿಯವರು ಹಾಸಿಗೆಯಲ್ಲಿ ಹೆಚ್ಚು ಸಾಹಸಮಯವಾಗಿರುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಏಕೆಂದರೆ ಅವರು ನಿಜವಾಗಿಯೂ ತಲೆಬಾಗುವ ಏಕೈಕ ಸ್ಥಳ ಇದಾಗಿದೆ. ಅವರ ಈ ದೌರ್ಯ ಅಥವಾ ಶಕ್ತಿಯೇ ಅವರನ್ನು ಅಲ್ಲಿಗೆ ತಲುಪಿಸುತ್ತದೆ. ಕನ್ಯಾ ರಾಶಿಯವರಿಗೆ ಲೈಂಗಿಕ ವಿಚಾರದ ಬಗ್ಗೆ ಇರುವ ತಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಸಹಾಯ ಮಾಡುವಂಥ ಸಂಗಾತಿಯ ಅಗತ್ಯವಿದೆ.
ಇವರು ಅವರೊಳಗಿನ ವಿಲಕ್ಷಣಗಳ ಬದಲಾಗಿ ಲೈಂಗಿಕತೆಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಈ ರಾಶಿಯವರು ಮಂಚದ ಮೇಲೆ ಸಂಪೂರ್ಣ ಸಾಮರ್ಥ್ಯ ಪ್ರದರ್ಶಿಸಬಲ್ಲರು. ಇವರು ತಮ್ಮ ಸಂಗಾತಿಯನ್ನು ತುಂಬಾ ಚೆನ್ನಾಗಿ ಸಂತೃಪ್ತಿಪಡಿಸಬಲ್ಲ ಸಾಮರ್ಥ್ಯ ಹೊಂದಿರುತ್ತಾರೆ. ಹಾಗೆಯೇ ತಾವು ಸಂತೃಪ್ತಿ ಹೊಂದಬಲ್ಲರು. ಹಾಗೆಯೇ ಇವರು ಸಂಗಾತಿ ದೊರೆಯದಿದ್ದರೂ ತಮ್ಮ ಕಾಮಾಸಕ್ತಿಯನ್ನು ತಣಿಸಿಕೊಳ್ಳಬಲ್ಲ ನಾನಾ ಕಲೆಗಳನ್ನು ಬಲ್ಲರು. ಅದನ್ನು ಅವರು ಕಲಾತ್ಮಕವಾಗಿ ಅಭಿವ್ಯಕ್ತಿಪಡಿಸುತ್ತಾರೆ. ತಮ್ಮ ಪ್ರೇಮವನ್ನು ಚೆನ್ನಾಗಿ ನಿವೇದಿಸಿಕೊಳ್ಳಬಲ್ಲರು. ಕನ್ಯಾ ರಾಶಿಯ ಸ್ತ್ರೀಯರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವರು. ಇವರು ತಾವು ಪ್ರೀತಿಸುವ ಜನರಿಗೆ ಅಧಿಕ ಕಾಳಜಿ, ಪ್ರೀತಿ ಹಾಗೂ ದಯೆಯನ್ನು ತೋರಿಸುತ್ತಾರೆ. ಕುಟುಂಬದ ಆಗು ಹೋಗುಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೋರುವ ಮೂಲಕ ಸಂಸಾರವನ್ನು ಖುಷಿಯಲ್ಲಿ ಇಡಲು ಪ್ರಯತ್ನಿಸುತ್ತಾರೆ. ಕುಟುಂಬದ ಸಂತೋಷ ಮತ್ತು ತೃಪ್ತಿಗಾಗಿ ಸಾಕಷ್ಟು ಕಾಳಜಿ ಹಾಗೂ ಕಾರ್ಯವನ್ನು ನಿರ್ವಹಿಸುವರು. ಇದು ದ್ವಾದಶ ರಾಶಿಗಳಲ್ಲಿ 6ನೇ ಮನೆಯನ್ನು ಪಡೆದುಕೊಳ್ಳುವುದು. ನೀವು ಕೆಲಸದ ಸ್ಥಳದಲ್ಲಿ ಯಾರನ್ನಾದರೂ ಪ್ರೀತಿಸಬಹುದು. ಅವರು ನಂತರ ನಿಮ್ಮ ಜೀವನ ಸಂಗಾತಿಯಾಗಬಹುದು. ಮದುವೆಯ ನಂತರ ವಯಸ್ಸಾದಂತೆ ಲೈಂಗಿಕ ಬಯಕೆಗಳು ಇವರಿಗೆ ಹೆಚ್ಚು. ಮೊಮ್ಮಕ್ಕಳನ್ನು ನೋಡುವ ಕಾಲದಲ್ಲೂ ಲೈಂಗಿಕ ಆಸಕ್ತಿ ಕಡಿಮೆಯಾಗಿರುವುದಿಲ್ಲ. ಸಂಭೋಗದ ಜೊತೆಯಲ್ಲಿ ಮಿಲನದ ಚೇಷ್ಟೆಗಳನ್ನು ಇಷ್ಟಪಡುತ್ತಾರೆ. 20ನೇ ವಯಸ್ಸಿನಲ್ಲಿ ಇರುವ ಲೈಂಗಿಕ ಆಸಕ್ತಿಗಿಂತ 40ರ ವಯಸ್ಸಿನಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ತಮ್ಮ ಸಂಗಾತಿಯ ಜೊತೆಗಿನ ಮುದ್ದಾಟ ಹಾಗೂ ರೋಮ್ಯಾನ್ಸ್ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರು ಯಾವತ್ತೂ ಕೂಡ ಪರ್ಫೆಕ್ಟ್ ಆಗಿರುತ್ತಾರೆ. ಶೃಂಗಾರ ಮನೋಭಾವನೆಯನ್ನು ಮೂಡಿಸುವಂತಹ ಬುಧ ಗ್ರಹದ ರಾಶಿ ಆಗಿರುವಂತಹ ಕನ್ಯಾ ರಾಶಿಯ ಜನರು ಲವ್ ಹಾಗೂ ರೋಮ್ಯಾನ್ಸ್ ವಿಚಾರದಲ್ಲಿ ಬೇರೆಯದೇ ಆದಂತಹ ಲೋಕವನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದು. ರೋಮ್ಯಾನ್ಸ್ ವಿಷಯದಲ್ಲಿ ತಮ್ಮ ಸಂಗಾತಿ ಬಯಸುವಂತಹ ಪ್ರತಿಯೊಂದು ವಿಧದ ಪ್ರೀತಿಯನ್ನು ಕೂಡ ಅವರು ನೀಡುವುದಕ್ಕೆ ಪರಿಣತಿಯನ್ನು ಹೊಂದಿರುತ್ತಾರೆ. ಇನ್ನು ಮಂಚದ ಮೇಲೆ ಕನ್ಯಾ ರಾಶಿಯವರನ್ನು ಮೀರಿಸುವಂತಹ ಸ್ತ್ರೀ ಮತ್ತೊಬ್ಬರು ಸಿಗೋದಿಲ್ಲ ಎನ್ನುವಷ್ಟು ಮಟ್ಟಿಗೆ ತಮ್ಮ ಸಂಗಾತಿಗೆ ಉತ್ತಮ ಸಂಗಾತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಲೈಂಗಿಕತೆಯನ್ನು ಬಯಸುವಂತಹ ಅವರ ಸಂಗಾತಿಗೆ ಬೆಡ್ ಮೇಲೆ ಒಬ್ಬ ಒಳ್ಳೆಯ ಸಂಗಾತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಕನ್ಯಾ ರಾಶಿಯವರು ಬೆಡ್ ಮೇಲೆ ದೀರ್ಘಕಾಲದವರೆಗೆ ತಮ್ಮ ಸಂಗಾತಿಗೆ ಬೇಕಾಗಿರುವಂತಹ ರೋಮ್ಯಾನ್ಸ್ ಅನ್ನು ನೀಡುತ್ತಾರೆ. ಯಾವುದೇ ಅನುಮಾನವಿಲ್ಲದೆ ಅವರ ಸಂಗಾತಿ ತಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ರಿಲೇಶನ್ಶಿಪ್ನಲ್ಲಿ ರೋಮ್ಯಾನ್ಸ್ ಶೃಂಗಾರದಲ್ಲಿ ಮಾತ್ರ ಸಂತೃಪ್ತಿಯನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದಾಗಿದೆ. ಇದೇ ಕಾರಣಕ್ಕಾಗಿ ಕನ್ಯಾ ರಾಶಿಯವರ ದಾಂಪತ್ಯ ಜೀವನ ಎನ್ನುವುದು ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಹಾಗೂ ಅಸಮಾಧಾನಗಳಿಲ್ಲದೆ ಸಾಗಿ ಬರುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅತಿ ಹೆಚ್ಚು ಸಂಭೋಗ ಮಾಡುವುದನ್ನು ಕನ್ಯಾ ರಾಶಿಯ ಸ್ತ್ರೀಯರು ಇಷ್ಟಪಡುತ್ತಾರೆ. 12 ರಾಶಿಗಳಲ್ಲಿ ಜೀವನದಲ್ಲಿ ಅತಿ ಹೆಚ್ಚು ಲೈಂಗಿಕ ಕ್ರಿಯೆ ಮಾಡುವ ರಾಶಿಯೆಂದರೆ ಕನ್ಯಾ ರಾಶಿ ಸ್ತ್ರೀಯರು. ಇವರ ಲೈಂಗಿಕ ಸಂಪೂರ್ಣ ತೃಪ್ತಿಯು ಇವರ ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಅತಿ ಹೆಚ್ಚು ಬದುಕುವ ಹೆಣ್ಣು ಮಕ್ಕಳು ಕನ್ಯಾ ರಾಶಿಯವರೇ. ಇವರು ಸುಗಂಧ ದ್ರವ್ಯಗಳನ್ನು, ಸೌಂದರ್ಯವರ್ಧಕಗಳನ್ನು, ತೆಳುವಾದ ಉಡುಪುಗಳನ್ನು, ರುಚಿಯಾದ ಆಹಾರವನ್ನು ಇಷ್ಟಪಡುತ್ತಾರೆ. ಇವರ ವಸ್ತ್ರ ವಿನ್ಯಾಸಕ್ಕೆ ಸ್ಪಂದಿಸುವ ಪತಿಯನ್ನು ಇವರು ಗೌರವಿಸುತ್ತಾರೆ. ಬಟ್ಟೆಗಳನ್ನು ಹೆಚ್ಚು ಕೊಡಿಸುವುದರ ಮೂಲಕ ಇವರಿಗೆ ಲೈಂಗಿಕ ಆಸಕ್ತಿಯನ್ನು ಮೂಡಿಸಬಹುದು ಹಾಗೂ ಹೆಚ್ಚು ಮಿಲನದ ಕ್ರಿಯೆಯಿಂದಲೇ ಸಂತೋಷ ಹೊಂದುತ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ನೋಡಲು ಶಾಂತರಾಗಿ ಕಂಡರೂ ಸಾಮಾನ್ಯವಾಗಿ ಅವರಿಗೆ ಕೋಪ ಹೆಚ್ಚು. ಎಲ್ಲರೊಂದಿಗೆ ಸ್ನೇಹ, ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ನಾಚಿಕೆ, ಸಂಕೋಚದ ಸ್ವಭಾವ ಇರುವ ಕಾರಣ ಮನದ ಭಾವನೆಯನ್ನು ಯಾರಿಗೂ ತಿಳಿಸುವುದಿಲ್ಲ. ಹಿಂದಿನ ಕಾಲದ ಶಾಸ್ತ್ರ ಸಂಪ್ರದಾಯಗಳನ್ನು ಇಷ್ಟಪಡುವರು. ವಿಶೇಷ ಬುದ್ಧಿಶಕ್ತಿ ಇರುತ್ತದೆ. ಯಾವುದೇ ವಿಚಾರವಾದರೂ ವಿಮರ್ಶೆ ಮಾಡುವ ಬುದ್ಧಿವಂತಿಕೆ ಇರುತ್ತದೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬಾಳುತ್ತಾರೆ. ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡವರಿಗೆ ಪ್ರೇರಣಾ ಶಕ್ತಿಯಾಗಿ ಭರವಸೆ ಕೊಡುತ್ತಾರೆ. ಸ್ವಂತ ಕೆಲಸ ಕಾರ್ಯಗಳಿಗೆ ಮೊದಲ ಆದ್ಯತೆ ನೀಡುತ್ತಾರೆ. ತಮ್ಮನ್ನು ನಂಬಿದ ಜನರನ್ನು ಎಂದಿಗೂ ಕೈಬಿಡುವುದಿಲ್ಲ.
ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಚಿಂತೆ ಮಾಡುತ್ತಾರೆ. ಶಿಸ್ತಿನ ಜೀವನವನ್ನು ನಡೆಸುತ್ತಾರೆ. ಉತ್ತಮ ಸಂಘಟನಾ ಚಾತುರ್ಯ ಇವರಿಗೆ ಇರುತ್ತದೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾರೆ. ಬೇರೆಯವರು ಒಪ್ಪುವ ಮತ್ತು ಮೆಚ್ಚುವ ಗುಣಗಳು ಇವರಲ್ಲಿ ಇರುತ್ತವೆ. ಅನುಕರಣಾಶೀಲರು, ನಂಬಿದವರ ಜೊತೆ ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತಾರೆ. ವಿಶ್ರಾಂತಿ ಪಡೆಯುವ ಹವ್ಯಾಸ ಇವರಲ್ಲಿ ಇರುತ್ತದೆ. ಹಣದ ವಿಚಾರದಲ್ಲಾಗಲಿ ಅಥವಾ ಇನ್ನಾವುದೇ ವಿಚಾರದಲ್ಲಾಗಲಿ ಯಾರಿಗೂ ಮೋಸ ಮಾಡುವುದಿಲ್ಲ. ಕನ್ಯಾ ರಾಶಿಯವರ ಮನೋಭಾವನೆ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಅವರ ಭಾವನಾತ್ಮಕತೆಯ ಆಳ ಎನ್ನುವುದು ಹೊಂದಾಣಿಕೆಯಲ್ಲಿ ಸಂಗಾತಿಯ ವಿಚಾರಕ್ಕೆ ಬಂದರೆ ಪ್ರತಿ ಬಾರಿ ಬೇಸರ ನೀಡುತ್ತದೆ. ಅದರಲ್ಲೂ ವಿಶೇಷವಾಗಿ ಕನ್ಯಾ ರಾಶಿಯವರು ಬಯಸುವಂತಹ ಅಸಹಜವಾಗಿರುವಂತಹ ನಿರೀಕ್ಷೆಗಳನ್ನು ಅವರ ಜೀವನ ಸಂಗಾತಿ ಅಂದರೆ ರಿಲೇಶನ್ಶಿಪ್ನಲ್ಲಿ ಇರುವಂತಹ ಸಂಗಾತಿ ಪೂರೈಸುವುದು ಕಷ್ಟವಾಗಬಹುದು. ಇದರ ಜೊತೆಗೆ ಇವರಿಗಿರುವ ಸಂಶಯದ ಗುಣದಿಂದ ಯಾರನ್ನೂ ಸುಲಭವಾಗಿ ನಂಬಲ್ಲ. ಇದೇ ಸಂಶಯದ ಗುಣದಿಂದಾಗಿ ಇವರ ಸಂಬಂಧ ದೀರ್ಘಕಾಲ ಉಳಿಯಲ್ಲ. ಅವಶ್ಯಕತೆಗಾಗಿ ಬೇರೆಯವರ ಜೊತೆ ಬೆರೆಯುವ ಇವರು ಅವಶ್ಯಕತೆ ಮುಗಿದ ಮೇಲೆ ಸಂಬಂಧ ಮುರಿದುಕೊಳ್ಳುತ್ತಾರೆ. ಹೀಗಾಗಿ ಇಂತಹ ರಿಲೇಶನ್ಶಿಪ್ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಟಾಕ್ಸಿಕ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರ ಜೊತೆಯಲ್ಲಿ ಅತ್ತೆಯ ಮನೆಯಲ್ಲಿ ಇವರು ಹೊಂದಿಕೊಳ್ಳುವುದು ಕಷ್ಟ. ಈ ಜನರು ಕೆಲವೊಮ್ಮೆ ನಿಜವಾದ ಪ್ರೀತಿಗಾಗಿ ಬಹಳ ಸಮಯ ಕಾಯಬೇಕಾಗುತ್ತದೆ. ಇವರ ಹೆಚ್ಚಿನ ಪ್ರೇಮ ವ್ಯವಹಾರಗಳು ಅಲ್ಪಾವಧಿಗೆ ಮಾತ್ರ ರೂಪುಗೊಳ್ಳುತ್ತವೆ. ಬ್ರೇಕಪ್ ನಂತರ ಈ ಜನರು ಶೀಘ್ರದಲ್ಲೇ ಒಬ್ಬ ಸಂಗಾತಿಯನ್ನು ತೊರೆದು ಇನ್ನೊಬ್ಬರ ಕಡೆಗೆ ಹೋಗುತ್ತಾರೆ. ಈ ಜನರ ವೈವಾಹಿಕ ಜೀವನವು ಸಂತೋಷಕರವಾಗಿಲ್ಲ. ಕೆಲವು ಜನರಿಗೆ 2 ಮದುವೆಗಳ ಸಾಧ್ಯತೆಯೂ ಇರುತ್ತದೆ. ಈ ಜನರ ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿದೆ. ಜನರು ತಮ್ಮ ವ್ಯಕ್ತಿತ್ವದಿಂದ ತುಂಬಾ ಪ್ರಭಾವಿತರಾಗುತ್ತಾರೆ. ಆದರೆ ಅವರಿಗೆ ಉತ್ತಮ ಸಂಗಾತಿಯನ್ನು ಪಡೆಯುವ ಭರವಸೆ ಕಡಿಮೆ. ಅನೇಕ ಬಾರಿ ಅವರು ಸರಿಯಾದ ಸಂಗಾತಿಯನ್ನು ಸುಲಭವಾಗಿ ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಪ್ರೇಮ ಜೀವನದಲ್ಲಿ ಅಸ್ಥಿರತೆ ಉಂಟಾಗುತ್ತದೆ. ಆಕರ್ಷಣೆಯ ವ್ಯವಹಾರದಲ್ಲಿ ಅವರು ನಿಜವಾದ ಪ್ರೀತಿಯನ್ನು ಸಹ ಕಳೆದುಕೊಳ್ಳುತ್ತಾರೆ. ಈ ಜನರು ತುಂಬಾ ಶ್ರಮಜೀವಿಗಳು. ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ. ಅವರು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತಾರೆ. ಆದರೆ ಪ್ರೀತಿಯ ವಿಷಯದಲ್ಲಿ ಅದೃಷ್ಟದ ಪೂರ್ಣ ಬೆಂಬಲ ಸಿಗುವುದಿಲ್ಲ. ಪ್ರೇಮ ಜೀವನದಲ್ಲಿ ಅವರು ತುಂಬಾ ಪ್ರಾಯೋಗಿಕವಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಾಗಿ ಅವರು ಪ್ರೀತಿಯಲ್ಲಿ ವಿಫಲರಾಗುತ್ತಾರೆ. ಕನ್ಯಾ ರಾಶಿಯವರು ಸುಂದರ, ಆಕರ್ಷಕ ಮತ್ತು ಬುದ್ಧಿವಂತ ಮಹಿಳೆ. ಇದರಿಂದಾಗಿಯೇ ತನ್ನ ಹಾದಿಯಲ್ಲಿ ಬರುವ ಪ್ರತಿಯೊಬ್ಬರನ್ನೂ ಮೋಸಗೊಳಿಸುತ್ತಾಳೆ. ಅದು ಪುರುಷರಾಗಿರಲಿ ಮಹಿಳೆಯಾಗಿರಲಿ. ಕನ್ಯಾ ರಾಶಿ ಮಹಿಳೆ ಗ್ರಹಿಕೆಯ ವ್ಯಕ್ತಿಯಾಗಿದ್ದು ಅವರು ಸ್ವಾಭಾವಿಕವಾಗಿ ವೀಕ್ಷಕರಾಗಿದ್ದಾರೆ ಮತ್ತು ಎಲ್ಲ ವಿಷಯಗಳ ತೀಕ್ಷ್ಣ ವಿಶ್ಲೇಷಕರಾಗಿದ್ದಾರೆ. ಅವಳು ಒಬ್ಬ ವ್ಯಕ್ತಿ ಅಥವಾ ಸನ್ನಿವೇಶದಲ್ಲಿ ಅಸಹ್ಯವಾದದ್ದನ್ನು ಪತ್ತೆ ಹಚ್ಚುವ ಮತ್ತು ಅದನ್ನು ಸುಧಾರಿಸಲು ಪ್ರಯತ್ನಿಸುವ ಸಾಮರ್ಥ್ಯವನ್ನು ಹೊಂದಿರುವ ದೃಷ್ಟಿಯುಳ್ಳವರು. ಕನ್ಯಾ ರಾಶಿ ಮಹಿಳೆಯು ನಿಮ್ಮ ಜೀವನದಲ್ಲಿನ ಅವ್ಯವಸ್ಥೆಗಳನ್ನು ನಿವಾರಿಸಲು ಸೂಕ್ಷ್ಮವಾದ, ಪರಿಪೂರ್ಣವಾದ ಸಮತೋಲನವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಕನ್ಯಾ ರಾಶಿ ಮಹಿಳೆಯರು ಸಾಮಾನ್ಯವಾಗಿ ಶಾಂತ, ನಿಷ್ಠಾವಂತ ಉದ್ಯೋಗಿಗಳು. ಅವರು ನಾಟಕಗಳನ್ನು ಮಾಡುವುದಿಲ್ಲ ಅಥವಾ ತಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ನೆಲವನ್ನು ನಾಜೂಕಾಗಿ ಮತ್ತು ಸರಾಗವಾಗಿ ಮಾಡುವಾಗ ಸಾಕಷ್ಟು ಹೆಮ್ಮೆಯನ್ನು ಪ್ರದರ್ಶಿಸುತ್ತಾರೆ. ಈ ಚಿಹ್ನೆಯು ಇತರರಿಗೆ ಮೇಲಧಿಕಾರಿಯಾಗಿರುವುದನ್ನು ತಿರಸ್ಕರಿಸುತ್ತದೆ. ಅವರು ಮೆಚ್ಚುಗೆ ಪಡೆದರೆ ಮತ್ತು ಕಾರ್ಯವನ್ನು ಪೂರ್ಣಗೊಳಿಸಲು ತಮ್ಮದೇ ಆದ ವಿಧಾನಗಳಿಗೆ ಅನುಮತಿಸಿದರೆ ಅವರು ಯಾವುದೇ ನಿಯೋಜನೆ ಅಥವಾ ಚಟುವಟಿಕೆಯನ್ನು ದೋಷರಹಿತವಾಗಿ ಮತ್ತು ಕನಿಷ್ಠ ಜಗಳದೊಂದಿಗೆ ಕಾರ್ಯಗತಗೊಳಿಸುತ್ತಾರೆ. ಕನ್ಯಾ ಅದ್ಭುತ ಅಂತಃಪ್ರಜ್ಞೆಯೊಂದಿಗೆ ನಂಬರ್ಹ ಮತ್ತು ನಿಷ್ಠಾವಂತ ವ್ಯಕ್ತಿಯಾಗಿದ್ದರೂ ಸಹ ಅವರು ಇತರ ಜನರನ್ನು ನಂಬಲು ಕಷ್ಟಪಡುತ್ತಾರೆ ಮತ್ತು ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಅನುಮಾನಿಸುತ್ತಾರೆ. ಇವರ ವ್ಯಕ್ತಿತ್ವವೇ ತುಂಬಾ ನಿಗೂಢ.
ರಹಸ್ಯವಾಗಿದೆ ಮತ್ತು ಹೊಸ ಜನರನ್ನು ಸುಲಭವಾಗಿ ನಂಬುವುದಿಲ್ಲ, ವಿಶೇಷವಾಗಿ ಯಾರಾದರೂ ಅವರಲ್ಲಿ ಆಸಕ್ತಿ ತೋರಿಸಿದಾಗ. ಅವರು ಯಾವಾಗಲೂ ಮುಂದುವರಿಯಲು ಹೆದರುತ್ತಾರೆ, ಆದ್ದರಿಂದ ಇವರಿಗೆ ಯಾರೊಂದಿಗಾದರೂ ನಂಬಿಕೆಯನ್ನು ಬೆಳೆಸಲು ನಿಜವಾಗಿಯೂ ಬಹಳ ಸಮಯ ತೆಗೆದುಕೊಳ್ಳಬಹುದು. ನಿಮ್ಮ ಸಂವೇದನಾಶೀಲ ಕನ್ಯಾ ರಾಶಿಯ ಸಂಗಾತಿ ಅಥವಾ ಸ್ನೇಹಿತನನ್ನು ಬೆಂಬಲಿಸಲು ನೀವು ಮಾಡಬಹುದಾದ ಉತ್ತಮ ಕೆಲಸವೆಂದರೆ ಅವರೊಂದಿಗೆ ಪ್ರಾಮಾಣಿಕವಾಗಿರುವುದು ಮತ್ತು ನೀವು ನಂಬಬಹುದಾದ ವ್ಯಕ್ತಿ ಎಂದು ಅವರಿಗೆ ಸಾಬೀತುಪಡಿಸುವುದು. ಅವರು ಸುಳ್ಳು ಹೇಳುವುದನ್ನು ಸಹ ದ್ವೇಷಿಸುತ್ತಾರೆ, ಆದ್ದರಿಂದ ಯಾರಾದರೂ ಅವರಿಗೆ ದ್ರೋಹ ಮಾಡಿದರೆ ಅಥವಾ ಸುಳ್ಳು ಹೇಳಿದರೆ ಅವರೊಂದಿಗಿನ ಸಂಬಂಧವು ಕೊನೆಗೊಳ್ಳುತ್ತದೆ. ಕನ್ಯಾ ರಾಶಿಯವರು ನೀಡುವ ಉಡುಗೊರೆಯು ಅತಿರಂಜಿತವಾಗಿರಬಹುದು, ಏಕೆಂದರೆ ನೀವು ಅವರಿಗೆ ತುಂಬಾ ಅರ್ಥವಾಗಿರುವುದರಿಂದ ಅಲ್ಲ, ಆದರೆ ನೀವು ಸ್ವೀಕರಿಸುವ ಎಲ್ಲ ಇತರ ಉಡುಗೊರೆಗಳನ್ನು ಅವರು ಮೀರಿಸಲು ಬಯಸುತ್ತಾರೆ. ಈ ವ್ಯಕ್ತಿಗಳು ಎದ್ದು ಕಾಣಲು ಇಷ್ಟಪಡುತ್ತಾರೆ ಮತ್ತು ಸ್ವಲ್ಪ ಅಹಂಕಾರವನ್ನು ಹೊಂದಿರುತ್ತಾರೆ, ಅದು ಅವರನ್ನು ಪರಿಪೂರ್ಣತಾವಾದಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಅವರು ನಿಮಗೆ ಉಡುಗೊರೆಯನ್ನು ನೀಡಿದರೆ ಅದು ಪರಿಪೂರ್ಣವಾಗಿರುತ್ತದೆ. ಇವರ ದುಬಾರಿ ಆಫ್ ಬೀಟ್ ಉಡುಗೊರೆಗಳು ನಿಮ್ಮನ್ನು ಮೋಡಿ ಮಾಡುತ್ತವೆ. ಕನ್ಯಾ ರಾಶಿಗೆ ಸೇರಿದ ಮಹಿಳೆಯರು ಎಲ್ಲಾ ವಿಷಯಗಳಲ್ಲಿಯೂ ಬಹಳ ಪರ್ಫೆಕ್ಟ್ ಆಗಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗಿಯರು ಎಲ್ಲಾ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ತಪ್ಪುಗಳನ್ನು ಸುಧಾರಿಸುವಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡುತ್ತಾರೆ. ಇವರಿಗೆ ಇವರ ಎದುರಿರುವ ವ್ಯಕ್ತಿಯು ತಪ್ಪು ಮಾಡುತ್ತಿದ್ದಾರೆ ಎಂದು ಅನಿಸಿದರೆ ಅವರ ತಪ್ಪನ್ನು ಅಥವಾ ಅವರನ್ನು ಸರಿ ಮಾಡುವ ಬಗ್ಗೆ ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ಇವರ ಸರಿ ಮಾಡುವ ಪ್ರಯತ್ನವು ಕಷ್ಟಕರವಾಗಿರಬಹುದು. ಇದರಿಂದಾಗಿ ಬೇರೆಯವರು ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದು. ಸ್ತ್ರೀಯರಾಗಲಿ ಪುರುಷರಾಗಲಿ ಇಷ್ಟವಾಗದ ಜನರನ್ನು ಮತ್ತು ಇಷ್ಟವಾಗದ ಕೆಲಸವನ್ನು ಕಟುವಾಗಿ ಟೀಕಿಸುತ್ತಾರೆ. ಸ್ಥಿರವಾದ ಮನಸ್ಸಿರುವುದಿಲ್ಲ, ಉತ್ತಮ ವಿದ್ಯೆ ಇರುತ್ತದೆ. ಒಂದಕ್ಕಿಂತಲೂ ಹೆಚ್ಚಿನ ಕೆಲಸವನ್ನು ಮಾಡುವ ಕಾರಣ ಹಣದ ಕೊರತೆ ಇರುವುದಿಲ್ಲ. ಸಾಮಾನ್ಯವಾಗಿ ಇವರ ಜೀವನದಲ್ಲಿ ಕಷ್ಟಸುಖ ಮತ್ತು ಲಾಭ ನಷ್ಟಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕನ್ಯಾ ರಾಶಿಯ ಮಹಿಳೆಯರು ಸದಾ ಕುಟುಂಬವನ್ನು ಮುನ್ನಡೆಸುವಲ್ಲಿ ಮುಂದಿರುತ್ತಾರೆ. ಬುಧದ ಆಳ್ವಿಕೆಯ ಕನ್ಯಾ ರಾಶಿ ಮಹಿಳೆಯರು ಪ್ರೀತಿಯಿಂದ ಕುಟುಂಬ ಜೀವನವನ್ನು ನಡೆಸುತ್ತಾರೆ. ಕನ್ಯಾ ರಾಶಿಯ ಮಹಿಳೆಯರು ಸುಸಂಘಟಿತ ಕುಟುಂಬವನ್ನು ರಚಿಸುವಲ್ಲಿ ಮೇಲುಗೈ ಸಾಧಿಸುತ್ತಾರೆ. ಅವರು ಪ್ರತಿಯೊಂದು ವಿವರಕ್ಕೂ ಹೆಚ್ಚು ಗಮನ ನೀಡುತ್ತಾರೆ. ಕನ್ಯಾ ರಾಶಿಯವರು ದಯೆ, ವಿನಮ್ರತೆ ಮತ್ತು ನಿಷ್ಠಾವಂತರು. ಎಂತಹದ್ದೇ ನೋವಾಗಲಿ ಅದನ್ನು ಸರಿಪಡಿಸುತ್ತಾರೆ. ಅವರು ತಮ್ಮ ಸಂಗಾತಿಯ ಜೀವನದಲ್ಲಿ ಸಹಾಯ ಮಾಡಲು ಮತ್ತು ತೊಡಗಿಸಿಕೊಳ್ಳಲು ಬಯಸುತ್ತಾರೆ, ಇದರಿಂದ ಅವರು ಒಟ್ಟಿಗೆ ಉತ್ತಮ ಜೀವನವನ್ನು ಹೊಂದಬಹುದು ಮತ್ತು ಸಂತೋಷವಾಗಿರಬಹುದು. ಆದರೆ ಕೆಲವೊಮ್ಮೆ ಇತರರಿಗಿಂತ ಉತ್ತಮವಾಗಿ ತಿಳಿದಿರುವವಳು ನಾನೇ ಎನ್ನುವ ಅಹಂ ಅವರಲ್ಲಿರುತ್ತದೆ. ಇತರರು ತೋರುವ ಔದಾರ್ಯ ಮತ್ತು ಸಹಾಯವು ಅವಮಾನಕರವಾಗಿರಬಹುದು. ಈ ರಾಶಿಯವರು ಕೂಡ ಕಷ್ಟಪಟ್ಟು ದುಡಿದು ಹಣ ಗಳಿಸುತ್ತಾರೆ ಮತ್ತು ಖರ್ಚು ಮಾಡುವಾಗ ಸ್ವಲ್ಪವೂ ಯೋಚಿಸುವುದಿಲ್ಲ. ಆದರೆ ಇವರು ಉತ್ತಮ ಚೌಕಾಶಿಯಲ್ಲಿ ವಸ್ತುಗಳನ್ನು ಖರೀದಿಸಲು ಇಷ್ಟಪಡುತ್ತಾರೆ ಎಂಬುದು ಅವರಲ್ಲಿರುವ ಒಂದು ಒಳ್ಳೆಯ ಗುಣ. ಆದರೆ ವಸ್ತುವು ಉತ್ತಮ ಮತ್ತು ದುಬಾರಿಯಾಗಿದ್ದರೂ ಸಹ ಈ ರಾಶಿ ಚಕ್ರದ ಜನರು ಅದನ್ನು ಖರೀದಿಸದೇ ಬಿಡುವುದಿಲ್ಲ. ಕನ್ಯಾ ರಾಶಿಯ ಜನರು ತಮ್ಮ ಬಗ್ಗೆ ಮಾತ್ರ ಹೆಚ್ಚು ಯೋಚಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಅವರು ಆನ್ಲೈನ್ ಶಾಪಿಂಗ್ ಅನ್ನು ಸಹ ತುಂಬಾ ಇಷ್ಟಪಡುತ್ತಾರೆ. ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಕನ್ಯಾ ರಾಶಿಯವರನ್ನು ನೀವು ನಂಬಬಹುದಾಗಿದೆ. ನಂಬಿಕೆಗೆ ಅರ್ಹ ಆಗಿರುವಂತಹ ವ್ಯಕ್ತಿತ್ವವನ್ನು ಅವರ ಹೊಂದಿರುತ್ತಾರೆ. ಪ್ರತಿಯೊಂದು ವಿಚಾರಗಳನ್ನು ಕೂಡ ಅರಿತುಕೊಳ್ಳುವಂತಹ ಪ್ರಬುದ್ಧತೆಯನ್ನು ನೀವು ಅವರಲ್ಲಿ ಗಮನಿಸಬಹುದಾಗಿದೆ. ಯಾವುದೇ ಯೋಜನೆಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಕಾರ್ಯ ರೂಪರೇಷೆಗಳನ್ನ ಪ್ಲಾನಿಂಗ್ ಮಾಡುವಂತಹ ಬುದ್ಧಿವಂತಿಕೆ ಅವರಲ್ಲಿದೆ. ಜೀವನದಲ್ಲಿ ತಾವೊಂದುಕೊಂಡಂತಹ ಗುರಿಯನ್ನು ಸಾಧಿಸುವಂತಹ ಗಂಭೀರವಾದ ಏಕಾಗ್ರತೆ ಅವರಲ್ಲಿರುವ ಕಾರಣದಿಂದಾಗಿ ಸಾಧನೆಗೆ ಅವರು ಹೆಚ್ಚಿನ ಪರಿಶ್ರಮ ಪಡಬೇಕಾಗಿರುವುದಿಲ್ಲ.
ಕನ್ಯಾ ರಾಶಿ ಮಹಿಳೆಯ ಪ್ರೀತಿಯು ಭಕ್ತಿ ಚಿತ್ರ ಮತ್ತು ಸದಾ ಹಸಿರಾಗಿರುವ ಕವನವಾಗಿದೆ. ಪ್ರೀತಿಯಲ್ಲಿ ಬಿದ್ದರೆ ಅದು ಶಾಶ್ವತವಾಗಿ ಇರಬೇಕೆಂದು ಅವಳು ಬಯಸುತ್ತಾಳೆ. ಆದರೆ ನೈಟ್ ಔಟ್ ಡೇಟಿಂಗ್ ಇವರಿಗೆ ಇಷ್ಟವಾಗದು. ಸಂಗಾತಿಯನ್ನು ಆಯ್ಕೆ ಮಾಡುವ ವಿಷಯಕ್ಕೆ ಬಂದಾಗ ಕನ್ಯಾ ರಾಶಿ ಮಹಿಳೆಯರದ್ದು ಸ್ವಲ್ಪ ಗಡಿಬಿಡಿಯ ಸ್ವಭಾವ. ಕನ್ಯಾ ರಾಶಿಯ ಮಹಿಳೆ ಪ್ರೀತಿಯಲ್ಲಿ ಬಿದ್ದರೆ ಅವಳು ಮೊದಲು ಭಯಭೀತರಾಗುವ ಸಾಧ್ಯತೆಯಿದೆ. ಸ್ವಾಭಾವಿಕವಾಗಿ ಇವರು ತುಂಬಾ ಅಂಜುಬುರುಕರು. ಆದರೆ ಪ್ರೀತಿಯಲ್ಲಿ ಬಿದ್ದ ನಂತರ ಸಂಗಾತಿಯು ಸದಾ ತನ್ನ ಕಾಲಬುಡದಲ್ಲಿ ಇರಬೇಕೆಂದು ಅಂದುಕೊಳ್ಳುತ್ತಾರೆ. ಕೆಲವು ಕನ್ಯಾ ರಾಶಿ ಮಹಿಳೆಯರು ಅವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ಯಾರೊಂದಿಗಾದರೂ ದೀರ್ಘಕಾಲೀನ ಸಂಬಂಧದಲ್ಲಿ ಉಳಿಯುವುದು ಅಸಂಭವವಾಗಿದೆ. ತನಗಿಂತ ಹೆಚ್ಚು ಶಕ್ತಿಶಾಲಿ, ಆತ್ಮವಿಶ್ವಾಸ ಮತ್ತು ರಕ್ಷಣಾತ್ಮಕ ವ್ಯಕ್ತಿಯೊಂದಿಗೆ ಅವಳು ಪ್ರೀತಿಯಲ್ಲಿ ಬಿದ್ದರೆ ಮಾತ್ರ ಆ ಪ್ರೀತಿ ಶಾಶ್ವತವಾಗಿ ಮುಂದುವರಿಯಬಹುದು. ಕನ್ಯಾ ರಾಶಿಯವರು ಕೆಲವೊಮ್ಮೆ ಒಂಟಿಯಾಗಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಅವನು ತನ್ನನ್ನು ಕೇಂದ್ರೀಕರಿಸಲು ಇಷ್ಟಪಡುತ್ತಾರೆ. ಅವರು ದೈನಂದಿನ ಜೀವನದ ಜಂಜಾಟದಿಂದ ವಿರಾಮವನ್ನು ಬಯಸುತ್ತಾರೆ. ಇತರರ ಮಾತನ್ನು ಅವರು ಕೇಳುವುದಿಲ್ಲ, ಬೇರೆಯವರನ್ನು ನಂಬುವುದಿಲ್ಲ ಕೂಡ. ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕುತ್ತಾರೆ. ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗುವುದು ತುಂಬಾ ಕಷ್ಟ. ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದುದು. ಇದು ಇತರರಿಗೆ ಮಿತಿಮೀರಿದ ಸ್ವಭಾವದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು. ಇವರು ದುಃಖ, ಖಿನ್ನತೆ, ಆಕ್ರೋಶ ಹಾಗೂ ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕುತ್ತಾರೆ. ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಠಮಾರಿ. ಏನನ್ನಾದರೂ ಬಯಸಿದರೆ ಅದು ಸಿಗಲು ಏನು ಬೇಕಾದರೂ ಮಾಡುತ್ತಾರೆ. ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಠಮಾರಿಯಾಗಿರುತ್ತಾರೆ. ತಮ್ಮ ಮಾತೇ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಇವರದ್ದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.